ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಗ್ರಾಮರ್ ಟಾಪಿಕ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲ ಗ್ರಾಮರ್ ಏನಿದಾವೆ ಕ್ವಶನ್ಸ್ಗಳು ಇವುಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ನಿಮ್ಮ ಎಕ್ಸಾಮಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿರ್ತಕ್ಕಂತಹ ಕ್ವಶನ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ಮೊದಲನೇದಾಗಿ ನೋಡಿ, ಫ್ರೇಮ್ ಕ್ವಶನ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಅಂತಕ್ಕಂತಹದ್ರ ಬಗ್ಗೆ ನಾವು ಎಕ್ಸಾಂಪಲ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್, ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕ್ಲಿಯರ್ಲಿಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇದು ಕ್ವಶನ್ ಆಗೋ ರೀತಿಯಲ್ಲಿ ನಾವು ಏನು ಮಾಡಬೇಕು, ಈಗ ಕ್ವಶನನ್ನು ಫ್ರೇಮ್ ಮಾಡಬೇಕು. ಸೊ ಕ್ಲಿಯರ್ಲಿ ಇದೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ನಾವು ಹೌ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಹೌ ಅಂತ WH ವರ್ಡನ್ನು ತೆಗೆದುಕೊಳ್ತೇವೆ. ಈಗ ವರ್ಬನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ಡ್ ಅಂತ ಇದೆ. ಸೊ ಇದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಹೌ ಡಿಡ್ ಆಯಿತು. ಇನ್ನು ದ ಟೀಚರನ್ನು ಬರೆದುಕೊಳ್ಳೋಣ. ಹೌ ಡಿಡ್ ದ ಟೀಚರ್. ಈಗ ನೋಡಿ, ಎಕ್ಸ್ಪ್ಲೇನ್ಡ್ ಇರೋದನ್ನು ನಾವು ಎಕ್ಸ್ಪ್ಲೇನ್ ಅಂತ ಬರೀಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನು ತೆಗೆದುಕೊಂಡಿರೋ ಕಾರಣದಿಂದ. ಹೌ ಡಿಡ್ ದ ಟೀಚರ್ ಎಕ್ಸ್ಪ್ಲೇನ್ ದ ಲೆಸನ್ ಅನ್ನು ಕೊನೆಗೆ ಬರಿತಾ ಇದ್ದೇವೆ ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಕೂಡ ಹಾಕಬೇಕು. ಇನ್ನು ಸೆಕೆಂಡ್ ಒನ್ ನೋಡಿ, ಮೈ ಫ್ರೆಂಡ್ ಗೇವ್ ಅಸ್ ಎ ಸರ್ಪ್ರೈಸ್ ಗಿಫ್ಟ್. ವಿದ್ಯಾರ್ಥಿಗಳೇ ನೋಡಿ, ಸೆಕೆಂಡ್ ಮತ್ತು ಥರ್ಡ್ ಎಕ್ಸಾಂಪಲ್ನ ಸರಿಯಾಗಿ ಗಮನಿಸಿ. ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಗೇವ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ, ಎ ಸರ್ಪ್ರೈಸ್ ಗಿಫ್ಟ್ ಅಂತ ಇದೆ ಅಲ್ವಾ, ಇದಕ್ಕೆ ಸೂಟಬಲ್ WH ವರ್ಡ್ ಯಾವುದಾಗುತ್ತೆ ಅಂದರೆ ಮೊದಲನೇದಾಗಿ ವಾಟ್ ಅಂತದ್ದು ಬರುತ್ತೆ. ಸೊ ವಾಟನ್ನು ತೆಗೆದುಕೊಳ್ತೇವೆ ಮತ್ತು ಗೇವ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಅನ್ನು ತೆಗೆದುಕೊಳ್ಬೇಕು. ವಾಟ್ ಡಿಡ್ ಮೈ ಫ್ರೆಂಡ್ ಸಬ್ಜೆಕ್ಟ್ ಏನಿತ್ತೋ ಅದನ್ನು ಇಲ್ಲಿ ಬರೆದುಕೊಳ್ತಾ ಇದ್ದೇವೆ. ವಾಟ್ ಡಿಡ್ ಮೈ ಫ್ರೆಂಡ್ ಗೇವ್ ಇರೋದನ್ನು ಗಿವ್ ಅಂತ ಬರ್ಕೋಬೇಕಾಗುತ್ತೆ. ಗಿವ್ ಅಸ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ನೋಡಿ, ಥರ್ಡ್ ಒನ್, ಸೇಮ್ ಸೆಂಟೆನ್ಸ್ ಕಂಡ್ರೂ ಕೂಡ ಇಲ್ಲಿರ್ತಕ್ಕಂಥ ಡಿಫ್ರೆನ್ಸನ್ನು ಗಮನಿಸಿ. ಇಲ್ಲಿ ಗೇವ್ ಇದೆ, ಇಲ್ಲಿ ಗಿವ್ಸ್ ಇದೆ. ಸೊ ಇವೆರಡು ಇಲ್ಲಿ ನಮಗೆ ಕ್ವಶನ್ ಫ್ರೇಮ್ ಮಾಡಲಿಕ್ಕೆ ಏನು ಡಿಫ್ರೆನ್ಸ್ ಅಂತಕ್ಕಂಥದ್ದಕ್ಕೆ ಇವೇ ಮೇನ್ ಕಾರಣ ಆಗ್ತವೆ. ಮೊದಲನೇದಾಗಿ ಎ ಸರ್ಪ್ರೈಸ್ ಗಿಫ್ಟ್ಗೆ ವಾಟನ್ನು ಏನು ತೆಗೆದುಕೊಂಡಿದ್ವೋ ಇಲ್ಲೂ ಅಷ್ಟೇ ವಾಟನ್ನು ತೆಗೆದುಕೊಳ್ತೇವೆ. ಮತ್ತು ಗಿವ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಡಸ್ ಅನ್ನು ತೆಗೆದುಕೊಳ್ಬೇಕು ಆ್ಯಸ್ ಎ ಹೆಲ್ಪಿಂಗ್ ವರ್ಬ್. ವಾಟ್ ಡಸ್. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟ್ ನೋಡಿ, ಇಲ್ಲಿ ಡಿಡ್ ತೆಗೆದುಕೊಂಡಿದ್ವಿ, ಇಲ್ಲಿ ಡಸ್ ತೆಗೆದುಕೊಂಡಿದ್ದೇವೆ. ಇದು ಒಂದೇ ಡಿಫ್ರೆನ್ಸ್ ಮಾತ್ರ. ಉಳಿದಿರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ವಾಟ್ ಡಸ್ ಮೈ ಫ್ರೆಂಡ್ ಗಿವ್ ಅಸ್ ಅಂತಕ್ಕಂಥದ್ದು ಕ್ವಶನ್ ಆಗುತ್ತೆ. ಇನ್ನು ಫೋರ್ತ್ ಒನ್ ನೋಡಿ, ದೇ ಆರ್ ಸೆಲೆಬ್ರೇಟಿಂಗ್ ದೇರ್ ಆ್ಯನಿವರ್ಸರಿ ಟುಮಾರೋ ಅಂತ ಇದೆ. ಸೊ ಇದು ಟೈಮಿಂಗ್ ವರ್ಡ್ ಆಗಿರೋದ್ರಿಂದ ವಿದ್ಯಾರ್ಥಿಗಳೇ ವೆನ್ನನ್ನು ತೆಗೆದುಕೊಳ್ಬೇಕು. ಸೊ ವೆನ್ ಅಂತಕ್ಕಂಥ WH ವರ್ಡನ್ನು ತೆಗೆದುಕೊಳ್ತೇವೆ. ಇನ್ನು ಆರ್ ಅಂತಕ್ಕಂತಹ ಇದೇ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ವೆನ್ ಆರ್ ದೇ ಸೆಲೆಬ್ರೇಟಿಂಗ್ ದೇರ್ ಆ್ಯನಿವರ್ಸರಿ, ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಸೊ ನೋಡಿ ಸೆಂಟೆನ್ಸ್, ವೆನ್ ಆರ್ ದೇ ಸೆಲೆಬ್ರೇಟಿಂಗ್ ದೇರ್ ಆ್ಯನಿವರ್ಸರಿ. ಫಿಫ್ತ್ ಒನ್, ಶಿ ಈಸ್ ಕ್ರೈಯಿಂಗ್ ಬಿಕಾಸ್ ಶಿ ಲಾಸ್ಟ್ ಹರ್ ಫೋನ್. ನೋಡಿ, ಇಲ್ಲಿ ಒಂದು ರೀಸನನ್ನು ಕೊಟ್ಟಿದ್ದಾರೆ. ಸೊ ನಾವು ರೀಸನ್ ಇದ್ದಾಗ ಏನು ತೆಗೆದುಕೊಳ್ತೇವೆ, WH ವರ್ಡನ್ನು ವೈಯನ್ನು ತೆಗೆದುಕೊಳ್ಬೇಕು. ವೈ ಆದ ತಕ್ಷಣವೇ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನು ತೆಗೆದುಕೊಳ್ಬೇಕು. ವೈ ಈಸ್ ಶಿ ಕ್ರೈಯಿಂಗ್ ಅಂತೇಳಿ. ವೈ ಈಸ್ ಶಿ ಕ್ರೈಯಿಂಗ್ ಮತ್ತು ಕ್ವಶನ್ ಮಾರ್ಕ್. ಸೊ ಈ ರೀತಿ ನೀವು ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡ್ ನೋಡಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಸಿಂಪಲ್ ಟ್ರಿಕ್ಸ್ಗಳನ್ನು ಕೊಡ್ತೇನೆ. ಮೊದಲಿಂದ ನೋಡಿ, ದ ಚೆಫ್ ಕುಕ್ಡ್ ದ ಮೀಲ್ ಅಂತ ಇದೆ. ಸೊ ದ ಶೆಫ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಕುಕ್ಡ್ ಅನ್ನೋದು ವರ್ಬ್ ಆಗಿದೆ, ದ ಮೀಲ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ನಾವು ಸ್ಟಾರ್ಟಿಂಗಲ್ಲಿ ಆಬ್ಜೆಕ್ಟನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಸೊ ದ ಮೀಲನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಬೇಕು. ದ ಮೀಲ್ ಆಯಿತು. ನೋಡಿ, ಕುಕ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ ವರ್ಬ್, ಹಾಗಾಗಿ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ದ ಮೀಲ್ ವಾಸ್ ಆದ ತಕ್ಷಣವೇ V3 ಫಾರ್ಮನ್ನು ತೆಗೆದುಕೊಳ್ಬೇಕು. ಕುಕ್ಡ್ ಅಂತಕ್ಕಂಥದ್ದನ್ನು ಕುಕ್ಡ್ ಬೈ ದ ಶೆಫ್ ಅಂತೇಳಿ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಈ ಒಂದು ಪ್ಯಾಸಿವ್ ವಾಯ್ಸ್ ಬಗ್ಗೆ ಡೀಟೇಲ್ ಆಗಿರತಕ್ಕಂತಹ ವಿಡಿಯೋ ಇದೆ, ಅದನ್ನು ನೀವು ವಾಚ್ ಮಾಡಿಕೊಂಡು ಎಲ್ಲ ರೂಲ್ಸನ್ನು ಕಲಿಬಹುದು. ದ ಸ್ಟೂಡೆಂಟ್ಸ್ ಆರ್ಸ್ ಕ್ಲೀನಿಂಗ್ ದ ಕ್ಲಾಸ್ ರೂಮ್. ಈ ರೀತಿ ನಾವು ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಈಗ ಮೊದಲಿಗೆ ದ ಕ್ಲಾಸ್ ರೂಮ್ ಅಂತಕ್ಕಂತಹ ಆಬ್ಜೆಕ್ಟ್ ಏನಿತ್ತೋ ಅದನ್ನು ಸಬ್ಜೆಕ್ಟಾಗಿ ತೆಗೆದುಕೊಳ್ಳೋಣ. ದ ಕ್ಲಾಸ್ ರೂಮ್ ಆಯಿತು. ನೋಡಿ, ಸಿಂಗ್ಯುಲರ್ ಆಗಿರೋದ್ರಿಂದ ಮತ್ತು ಪ್ರೆಸೆಂಟಲ್ಲಿ ಇರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್. ಈಗ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಕ್ ತೆಗೆದುಕೊಳ್ಬೇಕು.
ದ ಕ್ಲಾಸ್ ರೂಮ್ ಈಸ್ ಕ್ಲೀನಿಂಗ್ ING ಫಾರ್ಮಲ್ಲಿ ಇರೋದರಿಂದ ಬೀಯಿಂಗ್ ಅಂತ ತೆಗೆದುಕೊಳ್ತೇವೆ. ಇದನ್ನು ನೆನಪಿಟ್ಕೊಳ್ಳಿ. ING ಫಾರ್ಮಲ್ಲಿ ಇದ್ದಾಗ ಬೀಯಿಂಗ್ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ದ ಕ್ಲಾಸ್ ರೂಮ್ ಈಸ್ ಬೀಯಿಂಗ್ ಮತ್ತು V3 ಫಾರ್ಮ್ ವರ್ಬಿನ V3 ಫಾರ್ಮ್ ಕ್ಲೀನ್ಡ್ ಅಂತ ಬರುತ್ತೆ. ದ ಕ್ಲಾಸ್ ರೂಮ್ ಈಸ್ ಬೀಯಿಂಗ್ ಕ್ಲೀನ್ಡ್ ಬೈ ದ ಸ್ಟೂಡೆಂಟ್ಸನ್ನು ಸಬ್ಜೆಕ್ಟ್ ಏನಿತ್ತೋ ಅದನ್ನು ಕೊನೆಗೆ ಆಬ್ಜೆಕ್ಟಿವ್ ಕೇಸಲ್ಲಿ ಬರಿತೇವೆ. ದ ಸ್ಟೂಡೆಂಟ್ಸ್. ಥರ್ಡ್ ಒನ್, ದ ಮ್ಯಾನೇಜರ್ ವಿಲ್ ಅಪ್ರೂವ್ ದ ಪ್ಲ್ಯಾನ್ ಅಂತ ಇದೆ. ದ ಮ್ಯಾನೇಜರ್ ವಿಲ್ ಅಪ್ರೂವ್ ದ ಪ್ಲ್ಯಾನ್. ಸೊ ಸ್ಟಾರ್ಟಿಂಗಲ್ಲಿ ದ ಪ್ಲ್ಯಾನನ್ನು ಬರೆದುಕೊಳ್ಳೋಣ. ದ ಪ್ಲ್ಯಾನ್ ಸಿಂಗ್ಯುಲರ್ ಆಗಿರೋದ್ರಿಂದ ನೋಡಿ, ಸಿಂಗ್ಯುಲರ್ ಏನು ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ವಿಲ್ ಇರೋದನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳಿ. ಫ್ಯೂಚರ್ ಸಿಂಪಲ್ ಫ್ಯೂಚರ್ ಆಗಿರೋದ್ರಿಂದ ವಿಲ್ ಬಿ ಅಂತ ಯೂಸ್ ಮಾಡ್ತೇವೆ ವಿಲ್ ಇದ್ದಾಗ. ಇದನ್ನು ನೆನಪಿಟ್ಕೊಳ್ಳಿ. ದ ಪ್ಲ್ಯಾನ್ ವಿಲ್ ಬಿ. ಅಪ್ರೂವ್ ಇರೋದನ್ನು ಅಪ್ರೂವ್ಡ್ ಅಂತ ಚೇಂಜ್ ಮಾಡ್ತೇವೆ, ಅಂದರೆ V3 ಫಾರ್ಮ್ಗೆ. ಅಪ್ರೂವ್ಡ್ ಬೈ ದ ಮ್ಯಾನೇಜರ್ ಇರೋದನ್ನು ಕೊನೆಗೆ ಆಬ್ಜೆಕ್ಟ್ ಆಗಿ ಬರಿಬೇಕು ವಿದ್ಯಾರ್ಥಿಗಳೇ. ದ ಮ್ಯಾನೇಜರ್. ಇನ್ನು ಫೋರ್ತು ನೋಡಿ, ಸಮ್ವನ್ ಹ್ಯಾಸ್ ಸ್ಟೋಲನ್ ಮೈ ವ್ಯಾಲೆಟ್ ಅಂತ ಇದೆ. ಸಮ್ವನ್ ಹ್ಯಾಸ್ ಸ್ಟೋಲನ್ ಮೈ ವ್ಯಾಲೆಟ್. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೈ ವ್ಯಾಲೆಟನ್ನು ತೆಗೆದುಕೊಳ್ಳೋಣ ಆ್ಯಸ್ ಎ ಸಬ್ಜೆಕ್ಟ್. ಮೈ ವ್ಯಾಲೆಟ್ ಹ್ಯಾಸ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದು ಮೈ ವ್ಯಾಲೆಟ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಸೊ ಹ್ಯಾಸನ್ನೇ ಯೂಸ್ ಮಾಡ್ಕೊಳ್ಳೋಣ. ಮೈ ವ್ಯಾಲೆಟ್ ಹ್ಯಾಸ್ ಬೀನ್. ಹ್ಯಾಸ್ ಬಂದಾಗ ಬೀನ್ ಬರಬೇಕು. ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹ್ಯಾಡ್ ಬಂದಾಗ ಪ್ಯಾಸಿವ್ ವಾಯ್ಸಲ್ಲಿ ಬೀನನ್ನು ತೆಗೆದುಕೊಳ್ತೇವೆ. ಮೈ ವ್ಯಾಲೆಟ್ ಹ್ಯಾಸ್ ಬೀನ್ ಸ್ಟೋಲನ್ನ V3 ಫಾರ್ಮ್ ಸ್ಟೋಲನ್ನೇ ಇರುತ್ತೆ. ಸ್ಟೋಲನ್ ಬೈ ಸಮ್ವನ್. ಸೊ ಈ ರೀತಿ ಚೇಂಜ್ ಮಾಡ್ತೇವೆ. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ದ ಪೊಲೀಸ್ ಹ್ಯಾವ್ ಕಾಟ್ ದ ಸಬ್ಜೆಕ್ಟ್ ಇದೆ. ದ ಪೊಲೀಸ್ ಹ್ಯಾವ್ ಕಾಟ್ ದ ಸಸ್ಪೆಕ್ಟ್ ಅಂತ ಇದೆ. ಸೊ ದ ಸಸ್ಪೆಕ್ಟನ್ನು ಸಬ್ಜೆಕ್ಟಾಗಿ ಈಗ ತೆಗೆದುಕೊಳ್ತಾ ಇದ್ದೇವೆ. ದ ಸಸ್ಪೆಕ್ಟ್ ಸಿಂಗ್ಯುಲರ್ ಆಗಿದೆ ಮತ್ತು ಹ್ಯಾವ್ ಬದಲಾಗಿ ನಾವು ಇಲ್ಲಿ ಹ್ಯಾಸ್ ಅನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ದ ಸಸ್ಪೆಕ್ಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋ ಕಾರಣದಿಂದ. ದ ಸಸ್ಪೆಕ್ಟ್ ಹ್ಯಾಸ್ ಬಂದಾಗ ಬೀನನ್ನು ತೆಗೆದುಕೊಳ್ಬೇಕು ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ದ ಸಸ್ಪೆಕ್ಟ್ ಹ್ಯಾಸ್ ಬೀನ್ ಕಾಟ್ ಬೈ ದ ಪೊಲೀಸ್. ಸೊ ಇಷ್ಟು ಬರೆದ್ರೆ ನಿಮ್ಮ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಸಿಗುತ್ತೆ.